ಹಾಯ್ ಗೆಳೆಯರೆ, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ಇಂದು ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಾಯವಾರು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ಗೆ ಯಾರು ಹೊಸಬ್ರಾಗಿರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ನೋಡಿ. ಅಂತರವಲೋಕನ ವಿಧಾನ. ಅಂತರವಲೋಕನ ವಿಧಾನ ಎಂದರೆ ನಮ್ಮ ಬಗ್ಗೆ ನಾವೇ ಅಧ್ಯಯನ ಮಾಡುವುದನ್ನು ಅಂತರವಲೋಕನ ವಿಧಾನ ಎನ್ನುತ್ತೇವೆ. ಆಪ್ಷನ್ಸ್ ಎ ವಸ್ತುನಿಷ್ಠವಾದದ್ದು, ಆಪ್ಷನ್ಸ್ ಬಿ ವ್ಯಕ್ತಿನಿಷ್ಠವಾದದ್ದು, ಆಪ್ಷನ್ ಸಿ ಸಮಂಜಸವಾದದ್ದು, ಆಪ್ಷನ್ ಡಿ ಪ್ರಾಯೋಗಿಕವಾದದ್ದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ವ್ಯಕ್ತಿನಿಷ್ಠವಾದದ್ದು. ಅಂತರವಲೋಕನ ವಿಧಾನ ವ್ಯಕ್ತಿನಿಷ್ಠವಾದದ್ದು. ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರ್ಯಾರು ಅಂತ ಕೇಳಿದರೆ ಆಪ್ಷನ್ಸ್ ಎ ವಿಲಿಯಂ ಜೇಮ್ಸ್ ಆಗಿರ್ಬೋದು, ಆಪ್ಷನ್ಸ್ ಬಿ ಸಿಗ್ಮಂಡ್ ಫ್ರೈಡ್. ಇವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳ್ಬಿಟ್ಟು ಸಿಗ್ಮಂಡ್ ಫ್ರೈಡ್ ರವರನ್ನು ಕರಿತೀವಿ. ಆಪ್ಷನ್ ಸಿ ಸ್ಕಿನ್ನರ್, ಆಪ್ಷನ್ ಡಿ ವಿಲ್ ಹೇಲಂ ಹುಂಟ್ ರವರು. ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿನೇ ರೈಟ್ ಆನ್ಸರ್ ಆಗುತ್ತೆ, ವಿಲ್ ಹೇಲಂ ಹುಂಟ್ ರವರು. ಸಾಮಾಜಿಕ ಮನೋವಿಜ್ಞಾನದಲ್ಲಿ ಪ್ರಾಯೋಗಿಕ ವಿಧಾನವನ್ನು ಬಳಸಲು ಪ್ರಾರಂಭಿಸಿದ ವರ್ಷ ಬಂದ್ಬಿಟ್ಟು ಆಪ್ಷನ್ಸ್ ಎ 1925, ಆಪ್ಷನ್ಸ್ ಬಿ 1879, ಆಪ್ಷನ್ ಸಿ 1901, ಆಪ್ಷನ್ ಡಿ 1951. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ 1879. 9ನೇ ತರಗತಿಯ ವಿದ್ಯಾರ್ಥಿಗಳ ಧಾರಣೆ ಮತ್ತು ಪುನಃಸ್ಮರಣೆಯ ಮೇಲೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಬೀರುವ ಪ್ರಭಾವವನ್ನು ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ಇದರಲ್ಲಿ ಯಾವುದು ಪರತಂತ್ರ ಚರಾಂಶವಾಗುತ್ತದೆ? ಆಪ್ಷನ್ಸ್ ಎ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ, ಆಪ್ಷನ್ಸ್ ಬಿ ಧಾರಣೆ ಮತ್ತು ಪುನಃಸ್ಮರಣೆ, ಆಪ್ಷನ್ ಸಿ 9ನೇ ತರಗತಿಯ ವಿದ್ಯಾರ್ಥಿಗಳು, ಆಪ್ಷನ್ ಡಿ ಲಿಂಗ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಧಾರಣೆ ಮತ್ತು ಪುನಃಸ್ಮರಣೆ. ಶೂನ್ಯ ಪ್ರಕಲ್ಪನೆಯನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ಕರೆಯುತ್ತಾರೆ? ಆಪ್ಷನ್ಸ್ ಎ ಸಂಬಂಧಿತ ಪ್ರಕಲ್ಪನೆ, ಆಪ್ಷನ್ಸ್ ಬಿ ಸಂಬಂಧರಹಿತ ಪ್ರಕಲ್ಪನೆ, ಆಪ್ಷನ್ ಸಿ ಸಂಖ್ಯಾಶಾಸ್ತ್ರದ ಪ್ರಕಲ್ಪನೆ, ಆಪ್ಷನ್ ಡಿ ನಿರ್ದೇಶಾಂಕ ಪ್ರಕಲ್ಪನೆ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಂಖ್ಯಾಶಾಸ್ತ್ರದ ಪ್ರಕಲ್ಪನೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಇವುಗಳಲ್ಲಿ ಯಾವುದು ಚಲಕಗಳ ನಡುವಿನ ಸಂಪೂರ್ಣ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಅಂದರೆ ಆಪ್ಷನ್ಸ್ ಎ 0, ಆಪ್ಷನ್ಸ್ ಬಿ 0.1, ಆಪ್ಷನ್ ಸಿ +1, ಆಪ್ಷನ್ ಡಿ 100. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಒಂದು ಶಾಲೆಯ 10ನೇ ತರಗತಿಯ ಫಲಿತಾಂಶವು ಸತತವಾಗಿ ಅತಿ ಕಡಿಮೆ ಬರುತ್ತಿದೆ. ಇದಕ್ಕೆ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಯಾವ ವಿಧಾನ ಅತ್ಯಂತ ಸೂಕ್ತ? ಆಪ್ಷನ್ಸ್ ಎ ವ್ಯಕ್ತಿ ಅಧ್ಯಯನ, ಆಪ್ಷನ್ಸ್ ಬಿ ಪ್ರಾಯೋಗೀಕರಣ, ಆಪ್ಷನ್ಸ್ ಬಿ ಅಂತರವಲೋಕನ, ಆಪ್ಷನ್ ಡಿ ವೀಕ್ಷಣೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಎ ವ್ಯಕ್ತಿ ಅಧ್ಯಯನ. ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಚಿಕಿತ್ಸಾ ಪದ್ಧತಿ ಎಂದು ಕರೆದವರು ಯಾರು? ಇದಕ್ಕೆ ಆಪ್ಷನ್ಸ್ ಎ ಜೆ.ಬಿ. ವ್ಯಾಟ್ಸನ್, ಆಪ್ಷನ್ಸ್ ಬಿ ಡಿ.ಎಫ್.ಡಿ. ಬುಕ್ಸ್, ಆಪ್ಷನ್ ಸಿ ಸ್ಕಿನ್ನರ್, ಆಪ್ಷನ್ ಡಿ ಪಿಯಾಜೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಡಿ.ಎಫ್.ಡಿ. ಬುಕ್ಸ್ ಅವರು. ಡಿ.ಎಫ್.ಡಿ. ಬುಕ್ಸ್ ರವರು ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಚಿಕಿತ್ಸಾ ಪದ್ಧತಿ ಎಂದು ಕರೆದಿದ್ದಾರೆ. ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ತಂದೆ ತಾಯಿಗಳು, ಸ್ನೇಹಿತರು ಹಾಗೂ ಶಿಕ್ಷಕರೊಡನೆ ಪರೀಕ್ಷಾರ್ಥಿಯ ಸಂಬಂಧವನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ಸಂಗ್ರಹಿಸಲಾಗುತ್ತದೆ? ಆಪ್ಷನ್ಸ್ ಎ ಪ್ರಶ್ನಾವಳಿ, ಆಪ್ಷನ್ಸ್ ಬಿ ಸಂದರ್ಶನ, ಆಪ್ಷನ್ ಸಿ ವೀಕ್ಷಣೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದಾದರೂ ವಿಧಾನದ ಮೂಲಕ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 9ನೇ ಕ್ವಶನ್ಸ್ಗೆ ಇವುಗಳಲ್ಲಿ ಯಾವುದಾದರೂ ವಿಧಾನದ ಮೂಲಕ. ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್. ಮಹಾತ್ಮ ಗಾಂಧೀಜಿಯವರು ಬರೆದ ಪ್ರಸಿದ್ಧ ಪುಸ್ತಕ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ?
ಆಪ್ಷನ್ ಸಿ ಘಟನಾವಳಿಯ ಚರಿತ್ರೆ, ಆಪ್ಷನ್ಸ್ ಬಿ ಮೌಲ್ಯಮಾಪನ ವಿಧಾನ, ಆಪ್ಷನ್ ಸಿ ಆತ್ಮಚರಿತ್ರೆ, ಆಪ್ಷನ್ ಡಿ ಜೀವನ ಚರಿತ್ರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆತ್ಮಚರಿತ್ರೆ. ನಮ್ಮ ಬಗ್ಗೆ ನಾವೇ ಬರೆದುಕೊಳ್ಳುವುದನ್ನು ಆತ್ಮಚರಿತ್ರೆ ಎನ್ನುತ್ತೇವೆ. ನಮ್ಮ ಬಗ್ಗೆ ಬೇರೆಯವರು ಬರೆಯುವುದನ್ನು ಅದನ್ನು ಜೀವನ ಚರಿತ್ರೆ ಎಂದು ಕರೆಯುತ್ತೇವೆ. 2. ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನು ಕೊಡುವ ಒಂದು ಪರೀಕ್ಷೆಯ ಮುಖ್ಯ ಲಕ್ಷಣ ಯಾವುದಾಗಿರುತ್ತೆ ಅಂತಂದರೆ ಆಪ್ಷನ್ ಸಿ ಸಮಂಜಸತೆ, ಆಪ್ಷನ್ಸ್ ಬಿ ವಸ್ತುನಿಷ್ಠತೆ, ಆಪ್ಷನ್ ಸಿ ವಿಶ್ವಸನೀಯತೆ, ಆಪ್ಷನ್ ಡಿ ಪ್ರಾಯೋಗಿಕ ವಿಧಾನ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ವಿಶ್ವಸನೀಯತೆ. ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆಯ ಗುಣಲಕ್ಷಣಗಳೆಂದರೆ ಆಪ್ಷನ್ಸ್ ಎ ವಸ್ತುನಿಷ್ಠತೆ, ವ್ಯಕ್ತಿನಿಷ್ಠತೆ, ವಿಶ್ವಸನೀಯತೆ, ಆಪ್ಷನ್ಸ್ ಬಿ ವಿಶ್ವಸನೀಯತೆ, ಸಮಂಜಸತೆ, ವ್ಯಕ್ತಿನಿಷ್ಠತೆ, ಆಪ್ಷನ್ ಸಿ ವಿಶ್ವಸನೀಯತೆ, ವ್ಯಕ್ತಿನಿಷ್ಠತೆ, ಪ್ರಯೋಗಾರ್ಹತೆ, ಆಪ್ಷನ್ ಡಿ ಸಮಂಜಸತೆ, ವಿಶ್ವಸನೀಯತೆ, ವಸ್ತುನಿಷ್ಠತೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ ಡಿ ಸಮಂಜಸತೆ ಮೊದಲನೇದು, ಆಮೇಲೆ ವಿಶ್ವಸನೀಯತೆ, ಆಮೇಲೆ ವಸ್ತುನಿಷ್ಠತೆ. 13ನೇ ಪ್ರಶ್ನೆ, ಗೆಸ್ಟಲ್ಟ್ ವಾದದ ಕೇಂದ್ರ ಪರಿಕಲ್ಪನೆ ಎ ಜ್ಞಾನಮೀಮಾಂಸೆ, ಬಿ ಅಭಿಪ್ರೇರಣೆ, ಸಿ ಪ್ರತ್ಯಕ್ಷ ಅನುಭವ, ಡಿ ಸಂವೇದನೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್, ಪ್ರತ್ಯಕ್ಷ ಅನುಭವ. ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಎ ಟರ್ಮನ್, ಆಪ್ಷನ್ಸ್ ಬಿ ಅಬ್ರಹಾಂ ಮಾಸ್ಲೋ, ಆಪ್ಷನ್ ಸಿ ಜೆ.ಬಿ. ವ್ಯಾಟ್ಸನ್, ಆಪ್ಷನ್ ಡಿ ವಿಲಿಯಂ ಜೇಮ್ಸ್. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ವಿಲಿಯಂ ಜೇಮ್ಸ್. ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ವಿಲಿಯಂ ಜೇಮ್ಸ್. 5ನೇ ಪ್ರಶ್ನೆ, ದಿ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು 1890ರಲ್ಲಿ ಪ್ರಕಟಿಸಲಾಯಿತು. ಇದರ ಗ್ರಂಥದ ಕರ್ತೃ ಯಾರು ಅಂತಿದಂಗೆ ಆಪ್ಷನ್ ಸಿ ಸ್ಕಿನ್ನರ್, ವಿಲಿಯಂ ಜೇಮ್ಸ್, ಆಪ್ಷನ್ ಸಿ ಆಲ್ಫ್ರೆಡ್ ಬಿನೆ, ಆಪ್ಷನ್ ಡಿ ಪಿಯಾಜೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ವಿಲಿಯಂ ಜೇಮ್ಸ್ ರವರು ದಿ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು 1890ರಲ್ಲಿ ಪ್ರಕಟಿಸಲಾಯಿತು. ಇದರ ಕರ್ತೃ ವಿಲಿಯಂ ಜೇಮ್ಸ್. 16ನೇ ಪ್ರಶ್ನೆ, ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆ. ಆಪ್ಷನ್ಸ್ ಎ ಜಾನ್ ಏನ್ರಿ ಪೆಸ್ಟೋಲಜಿ, ಆಪ್ಷನ್ಸ್ ಬಿ ಪ್ರೋಬೆಲ್, ಆಪ್ಷನ್ ಸಿ ಟರ್ಮನ್, ಆಪ್ಷನ್ ಡಿ ಜಾನ್ ಪೆಡ್ರಿಕ್ ಅರ್ಬರ್ಟ್ ರವರು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಎ ಜಾನ್ ಏನ್ರಿ ಪೆಸ್ಟೋಲಜಿ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರಾಯೋಗಿಕ ಮನೋವಿಜ್ಞಾನವನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು? ಆಪ್ಷನ್ ಸಿ ಸ್ಕಿನ್ನರ್, ಆಪ್ಷನ್ಸ್ ಬಿ ಜೆ.ಬಿ. ವ್ಯಾಟ್ಸನ್, ಆಪ್ಷನ್ ಸಿ ವಿಲ್ ಹೇಲಮ್ ಹುಂಟ್ ರವರು, ಆಪ್ಷನ್ ಡಿ ಟರ್ಮನ್ ರವರು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವಿಲ್ ಹೇಲಮ್ ಹುಂಟ್ ರವರು. ಹದಿನೆಂಟನೇ ಪ್ರಶ್ನೆ, ವಿಭಿನ್ನತೆಯ ಮನೋವಿಜ್ಞಾನದ ಶಾಖೆಯ ನಿಜವಾದ ಸ್ಥಾಪಕ, ವಿಭಿನ್ನತೆ ಮನೋವಿಜ್ಞಾನದ ನಿಜವಾದ ಸ್ಥಾಪಕ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಆಪ್ಷನ್ ಸಿ ಆಲ್ಫ್ರೆಡ್ ಬಿನೆ, ಆಪ್ಷನ್ಸ್ ಬಿ ಫ್ರಾನ್ಸಿಸ್ ಗಲ್ಟನ್, ಆಪ್ಷನ್ ಸಿ ಟರ್ಮನ್, ಆಪ್ಷನ್ ಡಿ ಡಾರ್ವಿನ್ ರವರು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಫ್ರಾನ್ಸಿಸ್ ಗಲ್ಟನ್ ರವರು. 19ನೇ ಪ್ರಶ್ನೆ, ಕಿಂಡರ್ ಗಾರ್ಡನ್ ವಿಧಾನದ ಶಿಕ್ಷಣವನ್ನು ಪರಿಚಯಿಸಿದ ಶಿಕ್ಷಣ ತಜ್ಞ. ಆಪ್ಷನ್ ಸಿ ಜಾನ್ ಲಕ್, ಆಪ್ಷನ್ಸ್ ಬಿ ಪ್ರೋಬೆಲ್, ಆಪ್ಷನ್ ಸಿ ಆಲ್ಫ್ರೆಡ್ ಬಿನೆ, ಆಪ್ಷನ್ ಡಿ ಸ್ಕಿನ್ನರ್. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಪ್ರೋಬೆಲ್ ರವರು ಕಿಂಡರ್ ಗಾರ್ಡನ್ ವಿಧಾನವನ್ನು ಶಿಕ್ಷಣಕ್ಕೆ ಪರಿಚಯಿಸಿದರು. ಮೊದಲ ಶೈಕ್ಷಣಿಕ ಮನೋವಿಜ್ಞಾನಿ ಯಾರು ಎಂದರೆ ಅದಕ್ಕೆ ಪ್ರೋಬೆಲ್ ರವರು. ಶಿಕ್ಷಕರ ತರಬೇತಿಗಾಗಿ ಮೊದಲಿಗೆ ತರಬೇತಿ ಶಾಲೆಯನ್ನು ಆರಂಭಿಸಿದವರು ಯಾರು?
ಆಪ್ಷನ್ಸ್ ಎ ಜಾನ್ ಏನ್ರಿ ಪೆಸ್ಟೋಲಜಿ, ಆಪ್ಷನ್ಸ್ ಬಿ ಪ್ರೋಬೆಲ್, ಆಪ್ಷನ್ಸ್ ಸಿ ಹರ್ಬರ್ಟ್, ಆಪ್ಷನ್ ಡಿ ಟರ್ಮನ್ ಅವರು. ಶಿಕ್ಷಕರ ತರಬೇತಿಗಾಗಿ ಮೊದಲಿಗೆ ತರಬೇತಿ ಶಾಲೆಯನ್ನು ಆರಂಭಿಸಿದವರು ಯಾರು ಅಂತಿದ್ದಂಗೆ ಜಾನ್ ಏನ್ರಿ ಪೆಸ್ಟೋಲಜಿ.